ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದ್ದೇನೆ ಕ್ಲಿಕ್ ಮಾಡಿ. ಈ ಒಂದು ವ್ಲಾಗಲ್ಲಿ ಯಾವುದಿರುತ್ತೆ ಅಂತ ಆಲ್ಮೋಸ್ಟ್ ನಿಮಗೆ ನನ್ನ ತಮ್ಮಲ್ಲಿ ನೋಡಿರ್ತೀರ. ಹಾಗೆಯೇ ನಾನು ಹೆಮ್ಮ ಮಟರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ನಂದು ಸ್ಟಿಚಿಂಗ್ ತೆಗೆದಿದ್ದು ಅಂದರೆ ಹೊಲಿಗೆ ತೆಗೆದಿರೋದ್ರ ವಿಡಿಯೋ ಕೂಡ ಅಪ್ಲೋಡ್ ಮಾಡಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ನಾನು ಈ ಎಮ್ಮ ಮ್ಯಾಟರ್ಸ್ ಬಗ್ಗೆ ಹೇಳ್ತೀನಿ. ಏಕೆಂದರೆ ಫಸ್ಟು ಇದ್ರದ್ದು ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ತುಂಬ ಜನದ್ದು ಕ್ವಶನ್ಸು ಪ್ರಮೋಷನಿಗೆ ಬಂದಿರೋದ, ಇಲ್ಲ ನೀವೇ ತೊಗೊಂಡ್ರೆ ನೀವು ಆನ್ಲೈನಲ್ಲಿ ತೊಗೊಂಡ್ರಾ, ಇಲ್ಲ ಅದ್ರದ್ದು ಲಿಂಕ್ ಕಳಿಸಿ, ಇಲ್ಲ ಆಫ್ಲೈನಲ್ಲಿ ತೊಗೊಂಡ್ರೆ ಅದರದ್ದು ಅಮೌಂಟ್ ಎಷ್ಟು, ಯಾವ ಥರ ಬಂದಿದೆ ಅಂತೆಲ್ಲ ಕೇಳ್ತಾಯಿದ್ರಿ. ತುಂಬ ಜನಕ್ಕೆ ಅಲ್ಲೇ ನಾನು ಕೆಲವ್ರಿಗೆ ರಿಪ್ಲೈ ಮಾಡಿದ್ದೀನಿ. ಇನ್ನು ಕೆಲವ್ರಿಗೆ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ಕಾರಣಗಳಿಂದ. ನಾವು ಇದನ್ನು ಪ್ರಮೋಷನ್ಗೆ ಅಂತ ನಮಗೆ ಕೊಟ್ಟಿರೋದಲ್ಲ, ನಾವೇನೇ ತರಿಸ್ಕೊಂಡಿರೋದು. ನಿಮಗೆ ಗೊತ್ತು, ನಂದು ಇನ್ಸ್ಟಾಗ್ರಾಮಲ್ಲಿ ಇನ್ನು 50 ಅಲ್ಲ 10Kನೇ ಆಗಿಲ್ಲ. ಸೊ ನನಗೆ ಯಾಕೆ ಈ ಥರ ಪ್ರಮೋಷನ್ದು ಕೊಡ್ತಾರೆ ಅಲ್ವಾ? ಸೊ ನಾವೇ ತರಿಸ್ಕೊಂಡಿರೋದು. ಇದನ್ನು ತಗೊಳ್ಳೋಕ್ಕೆ ಒನ್ ರೀಸನ್ ಅಂದರೆ ಬ್ಯಾಕ್ ಪೇನು. ಸೊ ಅದಕ್ಕೋಸ್ಕರನೇ ನಾವು ತೊಗೊಂಡಿದ್ದು. ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ನನಗಂತೂ ಬ್ಯಾಕ್ ಪೇನ್ ಇದ್ದೇ ಇರುತ್ತೆ. ಹಾಗೆಯೇ ರಾಖಿಯವ್ರದ್ದು ಡ್ರೈವಿಂಗ್ ಫೀಲ್ಡ್ ಇರೋದ್ರಿಂದ ಅವ್ರಿಗೂ ಕೂಡ ಬ್ಯಾಕ್ ಪೇನ್ ಇರುತ್ತೆ. ಸೊ ಹಾಗಾಗಿ ನಮ್ಮದು ಹಾಸಿಗೆ ಆಲ್ಮೋಸ್ಟ್ ಹಾಳಾಗ್ಬಿಟ್ಟಿತ್ತು. ತಗೊಳ್ಳೋದಾದರೆ ಒಂದು ಚೆನ್ನಾಗಿರೋ ಅಂಥದ್ದು ತಗೊಳ್ಳೋಣ, ಲೈಫ್ ಲಾಂಗ್ ಯೂಸ್ ಆಗೋ ಅಂಥದ್ದು. ಸುಮ್ಮನೆ ಕಮ್ಮಿ ತೊಗೊಂಡು ಪದೇ ಪದೇ ಚೇಂಜ್ ಮಾಡೋದಕ್ಕೂ ಆಗಲ್ಲ ಅಂತ ಹೇಳಿ ನಾವು ಇದೊಂದು ಹಾಸಿಗೆನ ತರಿಸ್ಕೊಂಡಿದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ನಾವು ಮೈಸೂರಲ್ಲಿ ಶಾಪಲ್ಲಿ ವಿಸಿಟ್ ಮಾಡಿ ವಿಚಾರಿಸಿದಾಗ ಅಲ್ಲಿ ಕಾಸ್ಟು ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೆ ಆನ್ಲೈನಲ್ಲಿ ತೊಗೊಳ್ಳೋಣ ಅಂತ ನೋಡಿದ್ವಿ. ಆನ್ಲೈನಲ್ಲಿ EMIಗೆ ಮತ್ತು ಇಲ್ಲ ಫುಲ್ ಕ್ಯಾಶಾ, ಯಾವ ಥರನ ಏನು ಅನ್ನೋದು ಗೊತ್ತಾಗಲಿಲ್ಲ. ಅದಾದಮೇಲೆ ಅಲ್ಲಿ ನಮಗೆ ಕಾಲಲ್ಲಿ ಹೇಳಲ್ಲ, ಏನಿದ್ರು ವಾಟ್ಸಪ್ಪಲ್ಲಿ ಚಾಟ್ ಮುಖಾಂತರನೇ ಅವರು ನಮಗೆ ಡಿಸಿಷನ್ನ ತಿಳಿಸೋದು. ಸೊ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ ನಾನು ಭೂಮಿಕಾ ಪ್ರಮೋದ್ ಅವ್ರನ್ನೂ ಕೂಡ ಕೇಳಿದೆ. ಅವರು ನನ್ನ ಕೂಪನ್ನ ಬಳಸ್ಕೊಂಡು ತೊಗೊಳ್ಳಿ, ಇಷ್ಟು % ಡಿಸ್ಕೌಂಟ್ ಅಂತ ಸಿಗುತ್ತೆ ನಿಮಗೆ ಅಂತ ಹೇಳಿದರು. ಬಟ್ ಅದೆಲ್ಲ ರಿಸ್ಕ್ ಆಗ್ಬೋದು ಸುಮ್ಮನೆ ಅಂತ ಹೇಳ್ಬಿಟ್ಟು ನಾವು ಆನ್ಲೈನಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆಯೇ ಈಗ ರೀಸೆಂಟಾಗಿ ರಾಖಿಯವರ ತಮ್ಮ ಅಂದರೆ ನನ್ನ ಬ್ರದರ್ ಇನ್ ಲಾ ಅವ್ರದ್ದು ಮದುವೆ ಆಯ್ತಲ್ವ, ಅವರು ನಮ್ಮ ಮನೆಗೆ ಬಂದಿದ್ದಾಗ ನಾನು ಈ ಒಂದು ಎಮ್ಮ ಮ್ಯಾಟ್ರಸ್ ಬಗ್ಗೆ ಹೇಳಿದ್ದೆ. ಆವಾಗ ಅವರು ಅಲ್ಲೇ ಹೋಗಿ ಬ್ಯಾಂಗ್ಳೂರಲ್ಲಿ ವಿಚಾರಿಸಿದಾಗ ಅಲ್ಲಿಗೂ ಇಲ್ಲಿಗೂ ಒಂದು 3000 ಡಿಫ್ರೆಂಟ್ ಇತ್ತು. ಸೊ ಹಾಗಾಗಿ ಚೆನ್ನಾಗಿದೆ, ನಾವು ಹೋಗಿ ನೋಡಿದ್ವಿ, ಅದನ್ನೇ ತೊಗೊಳ್ಳೋಣ ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ತೊಗೊಂಡು ಚೆನ್ನಾಗಿದೆ, ತೊಗೋಬೋದು, ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಗಿಲ್ಲ ಅಂತ ಹೇಳಿ ನಮಗೂ ಅವರೇ ಅಲ್ಲಿಂದನೇ ಬುಕ್ ಮಾಡಿ ಕಳಿಸ್ಕೊಟ್ರು. ಅಂದರೆ 100 ರೂಪೀಸ್ ಚಾರ್ಜಸ್ ಇರುತ್ತೆ. ಬಟ್ ಆದರೆ ಇಲ್ಲಿಗೂ ಅಲ್ಲಿಗೂ ಶಾಪಲ್ಲಿ ತೊಗೋತೀವಿ ಅಂದರೆ ಸ್ವಲ್ಪ ಅಮೌಂಟು ವೇರಿಯೇಷನ್ ಇದೆ. ಸೊ ಹಾಗಾಗಿ ನಾವು ಬ್ಯಾಂಗ್ಳೂರಿಂದನೇ ಬುಕ್ ಮಾಡಿಸ್ಕೊಂಡು ತೊಗೊಂಡಿದ್ದು. ಬಟ್ ಆನ್ಲೈನಲ್ಲಿ ತೊಗೊಳ್ಳಿಲ್ಲ. ನೀವು ಆಲ್ರೆಡಿ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ಪು ಓಪನ್ ಮಾಡಬೇಕು ಅಂತ. ಸೇಮು ಅದೇ ಥರನೇ ಮಾಡಿರೋದು. ಬಟ್ ವೀಡಿಯೋನ ಮಾಡೋಕ್ಕಾಗಿಲ್ಲ ಅಷ್ಟೇ. ನಾವು ಕೂಡ ಸೇಮ್ ಅದೇ ಥರನೇ ಸ್ಟೆಪ್ ಬೈ ಸ್ಟೆಪ್ಪು ಓಪನ್ ಮಾಡಿರೋದು. ಇದು ನಾರ್ಮಲ್ ಸ್ಟೇಜಿಗೆ ಬರಬೇಕು ಅಂದರೆ ಮಿನಿಮಮ್ ಒಂದು 2 hour ಆಗುತ್ತಂತೆ. ತುಂಬ ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್ ಅಂತೂ. ಹಾಗೆಯೇ ನಾವು ಇಲ್ಲಿ ಕ್ವೀನು ಮತ್ತು ಕಿಂಗ್ ಸೈಜ್ ಬರುತ್ತೆ. ನಾವಿಲ್ಲಿ ಕಿಂಗ್ ಸೈಜ್ ತೊಗೊಂಡಿಲ್ಲ, ಕ್ವೀನ್ ಸೈಜ್ ತೊಗೊಂಡಿದ್ದೀವಿ. ಕಿಂಗಿಗೂ ಕ್ವೀನ್ಗೂ 1000 ಅಷ್ಟೇ ಡಿಫ್ರೆಂಟ್ ಇರೋದು. ಬಟ್ ನಾವು ಕ್ವೀನೇ ಸಾಕು ಅಂತ ಹೇಳಿ ಈ ಸೈಜ್ನ ತೊಗೊಂಡಿದ್ದೀವಿ. ಅಂದರೆ ಆಲ್ರೆಡಿ ಇವಾಗ ನಾವು 4 ಮೆಂಬರ್ಸ್ ಆಗಿದ್ದೀವಿ ಅಲ್ವಾ? ಸೊ 4 ಮೆಂಬರ್ಸು ಮಲ್ಕೊಳ್ಳೋ ಅಷ್ಟು ಚೆನ್ನಾಗಿದೆ ಹಾಸಿಗೆ. ಸೊ ಹಾಗಾಗಿ ಈ ಸೈಜೇ ಸಾಕು ಅಂತ ಹೇಳಿ ತೊಗೊಂಡ್ವಿ. ಇನ್ನು ಕಿಂಗ್ ಸೈಜ್ ತೊಗೊಂಡಿದ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇರೋದು. ಆದರೆ ರೂಮ್ಗೂ ಸ್ವಲ್ಪ ಹಿಡಿಬೇಕಲ್ವ ಜಾಗ ಎಲ್ಲ.
ಸ್ವಂತ ಮನೆಯಾಗಿದ್ದರೆ ಹೀಗೋ ಆಗ್ತಾಯಿತ್ತು. ಇವಾಗ ಬಾಡಿಗೆ ಮನೆ, ಇಲ್ಲಿಂದ ನಾವು ಮತ್ತೆ ಬೇರೆ ಮನೆ ಚೇಂಜ್ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೇ ಸಾಕು ಇದೇ ಸೈಜು ಅಂತ ತೊಗೊಂಡಿದ್ದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದನ್ನು ನಾವು 100 ಡೇಸು ಯೂಸ್ ಮಾಡ್ಬೋದು. ನಮಗೇನಾದರೂ ಇದಿಷ್ಟ ಆಗಲಿಲ್ಲ ಅಂತ ಅಂದರೆ ನಾವು ಇದನ್ನು ರಿಟರ್ನ್ ಕೂಡ ಮಾಡ್ಬೋದು. ಆ ಥರ ಕೂಡ ಆಪ್ಷನ್ ಇದೆ. ನೀವು ಆನ್ಲೈನಲ್ಲಿ ಮಾತ್ರ ಆ ಥರ ಇರುತ್ತಾ ಅಂತ ಅಂದ್ಕೋಬೋದು. ಆಫ್ಲೈನಲ್ಲೂ ಕೂಡ ಈ ಥರ ಒಂದು ಆಫರ್ನ ಕೊಡ್ತಾರೆ. ನಾವು 100 ಡೇಸು ಇದನ್ನು ಟ್ರಯಲ್ ನೋಡಿ ಇಷ್ಟ ಆದರೆ ಇಟ್ಕೊಂಡು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು. ಬಟ್ ನಮಗಿದೇ ಇಷ್ಟ ಆಯಿತು. ನೋಡಿ ನನ್ನ ಮಗ ಎಷ್ಟು ಖುಷಿ ಪಟ್ಕೊಂಡು ಆಟ ಆಡ್ತಾ ಇದ್ದಾನೆ ಅಂತ. ಹಾಗೆಯೇ ನನಗೆ ಈ ಸಲ ಸಿಸರಿನಲ್ಲಿ 5 ಡೇಸ್ಗೆ ಕಳಿಸ್ಬಿಟ್ರು. ಕಾರಣ ಇಷ್ಟೇ, ಏಕೆಂದರೆ ಕೇಸ್ಗಳು ತುಂಬ ಬರ್ತಾಯಿತ್ತು. ಸೊ ಹಾಗಾಗಿ ಬೇಗನೆ ಡಿಸ್ಚಾರ್ಜ್ ಮಾಡಿಬಿಟ್ರು ಈ ಸಲ. 5 ದಿನಕ್ಕೇ ಹೊರ್ಗಡೆ ಅಂದರೆ ನೀವು ಎಲ್ಲಿರ್ತೀರ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಿ ತೆಗಿಸ್ಕೊಳ್ಳಿ, ಅಲ್ಲೇನಾದರೂ ತೆಗಿಲಿಲ್ಲ ಅಂದರೆ ಇಲ್ಲಿಗೆ ಬನ್ನಿ ಅಂತ ಹೇಳಿದರು. ಓಕೆ ಅಂತ ಹೇಳಿ ಬಂದೆ. ಆಮೇಲೆ ಇಲ್ಲಿ ಆಶಾ ಕಾರ್ಯಕರ್ತರಿಗೆ ಕಾಲ್ ಮಾಡಿದ್ದೆ. ಅವರು ಇಲ್ಲ ಇಲ್ಲೇ ತೆಗಿಸ್ಕೊಡ್ತೀನಿ ಬಾ ಕಾವ್ಯ ಅಂತ ಹೇಳಿದ್ರು. ಓಕೆ ಸರಿ ಆಯಿತು, ಹಾಗಾದರೆ ಇಲ್ಲೇ ಬಂದು ತೆಗಿಸ್ಕೊಳ್ಳೋಣ, ಸುಮ್ಮನೆ ಏನಕ್ಕೆ ಅಲ್ಲಿಗೊಂದು ಸಲ ಹೋಗೋದು ಅಂತ ಹೇಳಿಬಿಟ್ಟು ನಾನು ಮತ್ತೆ ಆ ಹಾಸ್ಪಿಟ್ಲು ಅಂದರೆ ಚೆಲ್ವಾಂಬ ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ನಮ್ಮೂರಲ್ಲಿರೋ ತಗಡೂರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲೇ ತೆಗಿಸ್ಕೊಡ್ತೀನಿ ಅಂತ ಹೇಳಿದರು. ಮತ್ತು ಅವರು ಸಂಡೇ ಬಾ ಅಂತ ಹೇಳಿದರು. ಏಕೆಂದರೆ ಸಂಡೇ ಟೈಮ್ ಆದರೆ ಜಾಸ್ತಿ ಜನ ಇರೋಲ್ಲ. ಸೊ ಹಾಗಾಗಿ ಸಂಡೇ ಬಾ, ಮಂಡೇ ಆದರೆ ಸ್ವಲ್ಪ ರಶ್ ಇರ್ತಾರೆ, ನಿನಗೂ ಹೋಗೋದಕ್ಕೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದರು. ಓಕೆ ಆಯಿತು ಅಂತ ಹೇಳಿ ಪಾಪನ ಅಮ್ಮನ ಹತ್ರ ಬಿಟ್ಬಿಟ್ಟು ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡ ಬಂದಿದ್ದರು, ಮಂಜು ಅವರು. ಸೊ ಅವ್ರ ಜೊತೆನೇ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಅವ್ರ ಜೊತೆಗೆ ಹೋಗಿದ್ದೆ. ನೀವು ಅನ್ಕೋಬೋದು ರಾಖಿ ಅವರು ಬಂದಿರಲಿಲ್ವ ಅಂತ. ಅವತ್ತು ಅವರು ಬಂದಿದ್ದರು, ಬಟ್ ಅವರು ಮನೆ ದೇವ್ರ ಪೂಜೆಗೆ ಅಂತ ಬಂದಿದ್ದರು. ಸೊ ಹಾಗಾಗಿ ಅವರು ಪೂಜೆ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಕಣಮ್ಮ ಅಂತ ಅಂದರು. ಅದಕ್ಕೆ ಮಂಜೋರು ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅದಕ್ಕೆ ಅಂದರು. ಓಕೆ ಅಂತ ಬಂದೆ. ನಾನು ಸ್ಟಿಚಿಂಗ್ ಬಿಡಿಸಿದ್ದು 9 ದಿನ ಆದಮೇಲೆ. 9 ದಿನ ಆದಮೇಲೆ ಈಚೆಗೆ ಬಂದಿದ್ದು. ಫ್ರೆಶ್ ಗಾಳಿ, ಸ್ವಲ್ಪ ಬಿಸಿಲು, ಆಮೇಲೆ ವಾತಾವರಣ ಎಲ್ಲ ಒಂಥರ ಹೊಸ್ದಾಗಿ ನೋಡ್ತಾ ಇದ್ದೀನೇನೋ ಅಂತ ಫೀಲ್ ಆಗ್ತಾಯಿತ್ತು. ಆಮೇಲೆ ಈ ಹುಡುಗಿಗೆ ಇವತ್ತು ಪೇಯ್ನ್ ಇತ್ತಂತೆ, ಬಟ್ ಅವ್ರಿಗೂ ಇಲ್ಲಿ ನಾರ್ಮಲ್ ಆಗಲ್ಲ, BP ಜಾಸ್ತಿ ಇದೆ ಅಂತ ಹೇಳಿ ಸಿಸರಿನ್ಗೆ ಹೇಳಿದರು. ಅದಕ್ಕೆ ಆ ಹುಡುಗಿಗೆ ವಿಶ್ ಮಾಡ್ತಾಯಿದ್ದೆ, ಒಳ್ಳೆಯದಾಗಲಿ, ಆದಷ್ಟು ಬೇಗ ಯಾವುದೇ ರೀತಿ ತೊಂದರೆ ಆಗದೆ ನಾರ್ಮಲ್ಲೇ ಆಗಲಿ ಅಂತ ಹೇಳ್ತಾ ಇದ್ದೆ. ಅವ್ರ ಅಮ್ಮನೂ ಪಾಪ ಟೆನ್ಷನ್ ಆಗಿಬಿಟ್ಟಿದ್ರು, ಸಿಸರಿನ್ ಅಂದರೆ ಹೀಗೋ ಏನೋ ಅಂತ. ನಿಧಾನಕ್ಕೆ ಕಕ್ಕವೆ ಅದೊಂಚೂರು ಆಯಿಂಟ್ಮೆಂಟ್ ಹಾಕೋದು. ನೋಡಿ ಗ್ರೀನ್ ಸ್ಯಾರಿ ಹಾಕಿದ್ದಾರಲ್ಲ, ಇವರೇ ನಮ್ಮ ಆಶಾ ಕಾರ್ಯಕರ್ತೆ ಚೆನ್ನಾಜಿ ಅಕ್ಕ ಅಂತ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಪಿಂಕ್ ಸ್ಯಾರಿ ಹಾಕೊ ಬಂದಿರಲಿಲ್ಲ. ಮತ್ತು ಈ ಹುಡುಗಿನೂ ಕೂಡ ಇವರು ಹ್ಯಾಂಡ್ ಓವರಲ್ಲೇ. ಸೊ ಹಾಗಾಗಿ ಅವ್ರನ್ನೂ ಚೆಕಪ್ಗೆ ಅಂತ ಅವರೇನೆ ಕರ್ಕೊಬಂದಿದ್ದು. ಅದೇ ಹೇಳ್ತಾಯಿದ್ರು, ಹುಷಾರಾಗಿರಪ್ಪ, ಜಾಸ್ತಿ ಈಚೆ ಎಲ್ಲ ಬರೋಕ್ಕೆ ಹೋಗಬೇಡ, ಹುಷಾರಾಗಿ ಓಡಾಡು ಅಂತ ಹೇಳ್ತಾಯಿದ್ರು. ಆಶಾಕರ್ತಿಯರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆಮೇಲೆ ನನ್ನ ಕರ್ಕೊಬಂದ್ಬಿಟ್ಬಿಟ್ಟು ಮಂಜು ಅವರು ಮತ್ತು ರಮ್ಯಾ ಇಬ್ಬರು ಊರಿಗೆ ಹೋದ್ರು. ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಕರ್ಕೊಬಂದ್ಬಿಟ್ಕೊಡ್ತೀನಿ ಅದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರು. ಅದಾದಮೇಲೆ ನೋಡಿ ಪೂಜೆ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡು ಮತ್ತು ಸಂಜು ಇಬ್ಬರು 3 ಜನನೂ ಬಂದಿದ್ದರು. ಪಾಪುನ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ. ನನ್ನ ಮಗನಿಗಂತೂ ಒಂಥರ ಖುಷಿ. ಅವನಿಗೆ ನಾನು ಇಲ್ಲಿರೋದೇ ಇಷ್ಟ ಇಲ್ಲ, ಯಾವತ್ತು ಬರ್ತೀರಾ ಮಮ್ಮಿ ಮನೆಗೆ, ಯಾವತ್ತು ಬರ್ತೀರಾ ಮಮ್ಮಿ ಅಂತ
ಹೇಳ್ತಾನೆ ಇರ್ತಾನೆ ಪಾಪ. ಅದರಲ್ಲೂ ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಕರ್ಕೊಳ್ಳೋದು. ಎಲ್ಲನೂ ಹೇಳಿದ್ದಾರೆ ಅವರಪ್ಪ, ಫಸ್ಟು ಹೋದ ತಕ್ಷಣ ಕರ್ಕೊಬಾರ್ದು, ಪಾಪುಗೆ ಇನ್ಫೆಕ್ಷನ್ ಆಗುತ್ತೆ ಅಂತ. ಸೊ ಹಾಗಾಗಿ 10 ನಿಮಿಷ ಎಷ್ಟೊತ್ತು ಆಗುತ್ತೆ ಅಂತ ಕಾಯ್ತಾ ಇದ್ದ. ಆದ ತಕ್ಷಣ ಮಡ್ಲಿಗೆ ಹಾಕಿಸ್ಕೊಂಡು ಮಾತಾಡಿಸ್ತಾ ಇದ್ದ. ನಾನೇ ಕರ್ಕೋಬೇಕು, ನಾನೇ ಮಾತಾಡಿಸ್ಬೇಕು, ಯಾರು ಹಿಡ್ಕೋಬೇಡಿ, ಬಿಡಿ ಬಿಡಿ ಅಂತ ಎಲ್ಲರಿಗೂ ಬೈತಾ ಇದ್ದ. ಬಟ್ ನಾನು ಅಲ್ಲಿ ಟಿ ವಿ ಹಾಕಿದ್ದೆ, ಸೊ ಹಾಗಾಗಿ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ವಾಯ್ಸ್ನ ಮ್ಯೂಟ್ ಮಾಡಿರೋದು. ಒಂಥರ ಖುಷಿ ಅವನಿಗೆ ಅವನ ತಮ್ಮನ್ನ ಆಟ ಆಡಿಸೋದು, ಮಾತಾಡಿಸೋದು ಅಂದರೆ. ಅದಕ್ಕೆ ನೋಡಿ, ಮಕ್ಕಳು ಸ್ವಲ್ಪ ಈ ಥರ ಏಜಲ್ಲಿದ್ದಾಗಂತೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ನೋಡ್ಕೋಬೇಕು ಏನು ಅನ್ನೋದು. ಅಷ್ಟೊಂದು ನಮಗೆ ತೊಂದರೆ ಕೊಡಲ್ಲ. ತುಂಬಾ ಚಿಕ್ಕವರಾಗ್ಬಿಟ್ರಂತೂ ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ನಮಗೇ ಕಷ್ಟ ಆಗ್ಬಿಡುತ್ತೆ. ಅವ್ರನ್ನೂ ನೋಡ್ಕೋಬೇಕು, ಈ ಮಗುನೂ ನೋಡ್ಕೋಬೇಕು ಅನ್ನಿಸ್ತಿರುತ್ತೆ. ಬಟ್ ಇವಾಗ ನನ್ನ ಮಗನಿಗೆ ಎಲ್ಲ ಅರ್ಥ ಆಗುತ್ತೆ. ಸೊ ಹಾಗಾಗಿ ಅವನು ಅಷ್ಟೊಂದು ನನ್ನ ಕಡೆ ನನಗೆ ತೊಂದರೆ ಅಂತೂ ಕೊಡಲ್ಲ. ಅದಾದಮೇಲೆ ಸಂಜೆಗೂ ಸ್ವಲ್ಪ ಕೂರಿಸೋಣ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ. ಆವಾಗ ಮಮ್ಮಿ 5 ನಿಮಿಷ ಆಯಿತು ಈಸ್ಕೊಡಿ, ನಾನೇ ಕರ್ಕೋಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಕರ್ಕೊಂಡ. ಆಮೇಲೆ ಅಂತೂ ಇಂತೂ ಅವ್ರು ಬಂದಿದ್ದು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಸರಿ ಆಯಿತು ಹೊರಡ್ತೀವಿ ಅಂತ ಹೇಳಿ ಹೊರಟಿದ್ರು. ಅಂದರೆ ನಮ್ಮ ಮಾವ ಪೂಜೆ ಮಾಡಿಸ್ಕೊಂಡು ಅಲ್ಲೇ ದೇವಸ್ಥಾನದಲ್ಲೇ ಕೂತಿದ್ರು. ಪೂಜೆ ಮಾಡಿಸ್ಕೊಂಡು ಬೇರೆಯವ್ರ ಮನೆಗೆ ಹೋಗಂಗಿಲ್ಲ ಅಲ್ವಾ, ನಮ್ಮ ಮನೆಗೆ ಹೋಗಬೇಕು. ಹಾಗಾಗಿ ಅವ್ರು ಅಲ್ಲೇ ಇದ್ದರು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.